ಜೋಗಿ ಪ್ರೇಮ್ ಅವರ ಸಿನಿಮಾ ಅಂತಂದ್ರೆ ಮೊದಲಿಗೆ ಸಿನಿಮಾದ ಮೇಲೆ ಕುತೂಹಲ ಹುಟ್ಟೋದು ಸಿನಿಮಾದ ಸಾಂಗ್ಗಳ ಬಗ್ಗೆ. ಸೊ ಈಗ ಕೆ ಡಿ ಸಿನಿಮಾದ ಒಂದಷ್ಟು ಅಪ್ಡೇಟ್ಸ್ಗಳು ಇಲ್ಲಿ ತನಕ ನೋಡಿದ್ವಿ, ಬಟ್ ಸಾಂಗ್ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಸೊ ಈಗ ನಾಳೆ 24ಕ್ಕೆ ಒಂದು ಅದ್ದೂರಿಯಾದ ಸಾಂಗ್ ರಿಲೀಸ್ ಆಗ್ತಾ ಇದೆ. ಸೊ ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಕೆವಿನ ಸುಪ್ರೀತ್ ಅವರಿದ್ದರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಮೊದಲೇ ಹೇಳಿದಾಗೆ ಜೋಗಿ ಸರ್ ಸಿನಿಮಾ ಅಂತಂದರೆ ಅದರಲ್ಲೂ ಸಾಂಗ್ಗಳಿಗೆ ನೆಕ್ಸ್ಟ್ ಲೆವೆಲ್ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಮೊದಲ ಹಾಡು ಕೆ ಡಿ ಕಡೆಯಿಂದ ಬರ್ತಾರಂಥದ್ದು. ಸೊ ನೀವು ಆಲ್ರೆಡಿ ಕೇಳಿರ್ತೀರೋ ಗೊತ್ತಿರುತ್ತೆ. ಸೊ ಹೇಗೆ ಬಂದಿದೆ ಸರ್ ಸಾಂಗ್? ನಮಸ್ತೆ ತಮಗೆ. ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಈಗ ನಾವು ಮಾಡೋ ಪ್ರತಿಯೊಂದು ಕೆಲಸ ನಮಗೆ ಚೆನ್ನಾಗಿ ಅನಿಸುತ್ತೆ. ನಾಳೆ ಅದು ಜನರ ಮುಂದೆ ಬರ್ತಾ ಇದೆ, ಜನರು ಏನು ಅಂತ ಅದನ್ನು ಹೇಳಬೇಕು. ಸೊ ತುಂಬ ಕಾನ್ಫಿಡೆಂಟ್ ಅಂತೂ ಇದೆ. ಸೊ ನಾಳೆ 11 ಗಂಟೆ 4 ನಿಮಿಷಕ್ಕೆ ಸಾಂಗ್ ಲಾಂಚ್ ಆಗ್ತಿದೆ. ಅದಾದಮೇಲೆ ಜನ ಆಶೀರ್ವಾದ ಮಾಡಬೇಕು ಸರ್. ಅದ್ರ ಮೇಲೆ ಮೊದಲೇ ಹೇಳಿದಾಗೆ ಪ್ರೇಮ್ ಸರ್ ಸಿನಿಮಾ ಅಂತ ತಕ್ಷಣ ಆ ಸಿನಿಮಾ ಒಂದು ಕಡೆ ಆದರೆ ಸಾಂಗ್ಗೆ ಇನ್ನೊಂದು ಹಾರ್ಟ್ ಇಟ್ಕೊಂಡು ಅದೊಂದು ಕೆಲಸ ಮಾಡಿರ್ತಾರೆ. ಸೊ ಸಾಂಗ್ನಲ್ಲಿ ಅವ್ರು ಕೂರಿಸುವಂಥ ರೀತಿ ಇದಲ್ಲ ಸರ್, ಇಲ್ಲಿ ತನಕ ಯಾರು ಆ ಥರ ನಿರಂತರವಾಗಿ ಮಾಡ್ಕೊ ಬಂದಿಲ್ಲ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಸರ್, ಪ್ರೇಮ್ ಅವ್ರಿಗೆ ಈ ಥರದ ಒಲವು ಅಥವಾ ಸಾಂಗ್ ಬಗ್ಗಿನ ಸ್ಪೆಷಲ್ ಕುತೂಹಲ ಹೇಗೆ ಅಂತ? ನಾನು ಮೊದಲು ಸಹ ಹೇಳಿದ್ದೀನಿ ಒಂದ್ಸಲ. ನಾವು ಪ್ರೇಮ್ ಸರ್ ಫಸ್ಟ್ ಮಾತಾಡೋಕ್ಕೆ ಸ್ಟಾರ್ಟ್ ಆದಾಗ ನಾನು ಒಂದೇ ಕೇಳಿದ್ದೆ ಅವ್ರನ್ನ, ಸರ್ ಯು ಹ್ಯಾವ್ ಗಿವನ್ ದ ಬೆಸ್ಟ್ ಸಾಂಗ್ಸ್, ಇದುವರೆಗೂ ನೀವು ಅದ್ಭುತವಾದಂಥ ಸಾಂಗ್ ಮಾಡಿದ್ದೀರಾ, ನಿಮ್ಮ ರೆಕಾರ್ಡ್ನ ನೀವೇ ಬ್ರೇಕ್ ಮಾಡಬೇಕಷ್ಟೇ. ನಾವು ಅವ್ರಿಗೆ ಕೇಳಿದ್ದು ಅದೇನೆ, ನಿಮ್ಮ ರೆಕಾರ್ಡ್ ನೀವು ಬ್ರೇಕ್ ಮಾಡಿ. ನಾನು ಯಾವುದೋ ಇನ್ನೊಂದು ಸಾಂಗ್ ತೋರಿಸ್ಬಿಟ್ಟು ಅದಕ್ಕಿಂತ ಚೆನ್ನಾಗಿ ಮಾಡಿ ಇದಕ್ಕಿಂತ ಚೆನ್ನಾಗಿ ಮಾಡಿ ಅಂತ ಹೇಳಲ್ಲ, ನೀವು ಮಾಡಿರೋ ಬೆಸ್ಟ್ಗಿಂತ ನಿಮ್ಗೆ ಏನು ಅನ್ಸುತ್ತೆ ಅದಕ್ಕಿಂತ ಚೆನ್ನಾಗಿ ಮಾಡಿ ಸರ್ ಅಂತ ಕೇಳಿದ್ದು. ಆಮೇಲೆ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ ಸರ್. ನೀವು ಅರ್ಜುನ್ ಜನ್ಯ ಸರ್ ಅಷ್ಟೇನೆ ಭಾಳ ಎಫರ್ಟ್ ಹಾಕಿ ಆಲ್ಮೋಸ್ಟ್ ಇದು ನೀವು ಲಾಸ್ಟ್ ಟೈಮ್ ನಿಮಗೆಲ್ಲ ಅಪ್ಡೇಟ್ ಬಂತು 2022 ಪೂಜೆ ಮಾಡಿದ್ವಲ್ಲ, ಅವಾಗ ಇವರು ಸಾಂಗ್ ಇದನ್ನು ಸ್ಟಾರ್ಟ್ ಮಾಡಿದ್ದು. ಅವಾಗಿಂದ ಆಮೇಲೆ ಎಲ್ಲ ಬೆಸ್ಟ್ ಅಂದರೆ ಅವ್ರೇನು ಹೇಳ್ತಿದ್ರು ಅಂತಂದ್ರೆ ಅವ್ರು ಒಂದೇ ಕೇಳಿದ್ದು, ಈ ನಾನು ಬೆಸ್ಟ್ ಮಾಡಬೇಕು ಅಂದರೆ ನನಗೆ ಬೆಸ್ಟ್ ಸಿಂಗರ್ಸ್ ಬೇಕು, ಬೆಸ್ಟ್ ಕೋರಸ್ ಬೇಕು, ಎಲ್ಲ ಬೆಸ್ಟ್ ಬೇಕು ಅಂತಂದ್ರು. ಅದಕ್ಕೆ ವೆಂಕಟ್ ಸರ್ ಹತ್ರ ಅವ್ರು ಮಾತಾಡಿದಾಗ ವೆಂಕಟ್ ಸರ್ ಹೇಳಿದ್ರೆ ಪ್ಲೀಸ್ ಗೋ ಹೆಡ್ ಅದನ್ನ ಮಾಡಿ ಅಂತಂದ್ರು. ಸೊ ಅದನ್ನ ಈಗೇನಾಗುತ್ತೆ ಅಂದ್ರೆ ನಾವು ಕೆಲವೊಂದು ಎಲ್ಲ ಕೊಡ್ತೀವಿ, ಅದು 100% ಯುಟಿಲೈಸ್ ಮಾಡ್ಯಾರ ಸರ್. ನಿಜ ಹೇಳಬೇಕು ಅಂತಂದ್ರೆ ಸುಮ್ಮನೆ ಏನೋ ಇದೊಂಥರ ಒಂದು ಮಿಕ್ಸಿಂಗ್ ಆಗಲಿ, ಒಂದು ಕೋರಸ್ ಆಗಲಿ, ಒಂದು ಲಿರಿಕ್ ಆಗಲಿ, ಪ್ರತಿಯೊಂದನ್ನು ಅವರು ತುಂಬ ಇಂಟ್ರೆಸ್ಟಿಂದ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಆಮೇಲೆ ಈ ಹ್ಯಾಸ್ ಸ್ಪೆಷಲ್ ಇಂಟ್ರೆಸ್ಟ್ ಆನ್ ಸಾಂಗ್ಸ್, ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ. ಬೇರೆ ರೀತಿ ಸಿನಿಮಾನು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಸಾಂಗ್ಸ್ ಅಂತ ಬಂದಾಗ ದಟ್ ಈಸ್ ದ ಫಸ್ಟ್ ಇನ್ವಿಟೇಷನ್ ಫಾರ್ ದ ಮೂವಿ. ಆ ಇನ್ವಿಟೇಷನ್ನು ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಟೀಮಿನ ಅಭಿಪ್ರಾಯ ಹಾಗೂ ಬಿಲೀಫ್. ನಾಳೆ ಏನು ಅನ್ನೋದು ಜನ ಒಪಿನಿಯನ್ ಕೊಡ್ತಾರೆ. ಈಗ ಆಲ್ರೆಡಿ ಹಿಟ್ ಕಾಂಬಿನೇಷನ್ ಇದು. ಒಂದ್ ಕಡೆ ಜನ್ಯ ಅವರು, ಪ್ರೇಮ್ ಸರ್ ಮತ್ತೆ ಕೈಲಾಶ್ ಕೇರ್ ಅವರು ಟಿಕ್ ಟಿಕ್ ಸಾಂಗ್ ಏನು ವಿಲಂದ್ ಇದೆ, ಅದು ಆಲ್ರೆಡಿ ವೈಬ್ ಕ್ರಿಯೇಟ್ ಮಾಡಿ ಸೂಪರ್ ಹಿಟ್ ಆಗಿದೆ. ಸೊ ಈಗ ಅಗೇನ್ ಕಾಂಬಿನೇಷನ್ ಅಂತಂದ್ರೆ ಒಂದಷ್ಟು ಜವಾಬ್ದಾರಿ ಮತ್ತೆ ಹೆಗಲ ಮೇಲೆ ಇದ್ದೇ ಇರುತ್ತೆ, ಅದು ಆ ಭಯ ಇದ್ದೇ ಇರುತ್ತೆ ನೆಕ್ಸ್ಟ್ ಮಾಡ್ತಿರುವಂಥ ಸಾಂಗ್ ಅಂತ ಅಂದ್ಬಿಟ್ಟು. ಸೊ ಆ ಭಯ ಇತ್ತು ಸರ್ ಸ್ಟಾರ್ಟಿಂಗ್ ಅಲ್ಲಿ, ಇವ್ರು 3 ಜನ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ರೆ ಹೇಗಿರ್ಬೋದು ಅಂತ? ಸರ್ ನನಗೆ ಭಯ ಅಂತ ಇಲ್ಲ ಸರ್ ಅದ್ರ ಬಗ್ಗೆ, ಟು ಬಿ ಫ್ರಾಂಕ್ ಕೇಳ್ತೀನಿ. ಯಾಕಂದ್ರೆ ನಾವು ಅವರು ಕಂಪೋಸಿಂಗ್ ಮಾಡ್ಬೇಕಾದ್ರೆ ನಾನು ಹೋಗ್ತಿದ್ನಲ್ಲ, ಅಂದರೆ ಅವಾಗ ಹೋಗ್ತಾ ಇದ್ವಿ, ಅವರು ಏನು ಕಂಪೋಸ್ ಮಾಡಿದ್ರು ಕೇಳಿಸೋರೆಲ್ಲ ಮಾಡ್ತಿರಲ್ಲ. ವೆರಿ ಕಾನ್ಫಿಡೆಂಟ್ ಸರ್. ಅದು ಫಸ್ಟ್ ಟೈಮ್ ಕೇಳಿದಾಗಲೇ ಏನು ಎಕ್ಸೈಟ್ಮೆಂಟ್ ಇತ್ತು, ಇವತ್ತಿಗೂ ಫೈನಲ್ ಟ್ರ್ಯಾಕ್ ಕೇಳಿದಾಗಲೂ ಅದೇ ಎಕ್ಸೈಟ್ಮೆಂಟ್ ಇದೆ. 100% ಭಯ ಅನ್ನೋದಾಗಲಿ ಅದೇನಿಲ್ಲ. ಬಟ್ ಈಗೇನು ಅಂತಂದರೆ ಬೆಸ್ಟ್ ಪ್ರಾಡಕ್ಟ್ ಮಾಡಿದ್ದೀವಿ, ಅದನ್ನ ಜನ ಏನು ಅಂತ ಹೇಳ್ಬೇಕು ಸರ್ ಅಷ್ಟೇ. ನಾನು ಅದನ್ನು ಹೇಳ್ತೀನಿ. ಯಾಕಂದರೆ ನಾವೆಲ್ಲ ತುಂಬ ಕಾನ್ಫಿಡೆನ್ಸ್ ಬಂದಮೇಲೆ ಅದನ್ನು ಬಿಡ್ತಿರೋದು ಜನದ ಮೇಲೆ. ಇದಕ್ಕೆ ಚೆನ್ನಾಗಿದೆ, ಈಗೀಗ ಜನಕ್ಕೆ ಹತ್ರಕ್ಕೆ ತೊಗೊಂಡೋಗ್ಬೋದು ನಾವು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಮೇಲೆ ಅದು ಆಚೆ ಬರ್ತಿದೆ. ವೆರಿ ಹ್ಯಾಪಿ ಅದ್ರ ಬಗ್ಗೆ. ವಿಂಟೇಜ್ ಸೋಲ್, ಮಾಡರ್ನ್ ಬೀಟ್ಸ್ ಎರಡನ್ನ ಕಾಂಬಿನೇಷನ್ ಮಾಡೋದಿಲ್ಲ, ವರ್ಕ್ ಆಗೋದು ತೀರಾ ಅಪರೂಪ. ಸೊ ಅದನ್ನ ಈ ಸಿನಿಮಾ ಈ ಹಾಡಿನ ಮೂಲಕ ಮಾಡ್ತಾ ಇದ್ರೆ. ನೀವು ಬಿಟ್ ಕೇಳಿದ್ರಿ ಅಲ್ವಾ, ಈಗ ಬಿಟ್ಟಾಗ ಯಾವ ರೀತಿ ಇತ್ತು ಅದು? ಗುರವನಿ ನಾಟಗಳು ಅದೇನದು ವಿಂಟೇಜ್. ನಿಮಗೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಯಾವ ರೀತಿ ಇತ್ತು? EDM ಮ್ಯೂಸಿಕ್ ಇತ್ತು, ಕರೆಕ್ಟ್. ದಟ್ ಈಸ್ ದ ಕಾಂಬಿನೇಷನ್ ಇದು. ಸೊ ಈಗ ಶಿವನಿಂದ ನಾಟಬಲ್ಲವರು ಅದು ಜಾನಪದ ಸಾಂಗ್, ಅದು ಜಾನಪದ ಸಾಂಗು. ಅದನ್ನ ಲೇಟೆಸ್ಟ್ ಆಗಿ ಇದಕ್ಕೆ ತಗೊಂಡು ಇವರ ಹೀರೋಯಿಸಮ್ಮು ಅದಕ್ಕೆ ಏನೇನು ಇದಾಕಬೇಕು ಎಲ್ಲ ಅಡಿಷನ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನ. ಟೋಟಲ್ ಎಷ್ಟು ಸಾಂಗ್ ಇದೆ ಸರ್? ಸರಿ, ಸಿನಿಮಾದಲ್ಲಿ 6 ಸಾಂಗ್ ಇದೆ. ಈ ಈಗಿಂದ ಸ್ಟಾರ್ಟ್, ನೆಕ್ಸ್ಟ್ ಒಂದೊಂದೇ ಬಿಡ್ತಾ ಹೋಗ್ತೀವಿ. ಆಲ್ಮೋಸ್ಟ್ ಪ್ರತಿ ತಿಂಗಳು ನಿಮ್ಗೊಂದೊಂದು ಇದಂತೂ ಇದೆ. ಇನ್ನ ಸ್ಟಾರ್ಟ್ ಅಂದ್ರೆ ನಾನು ನಿಜ ಹೇಳಬೇಕು ಅಂತಂದ್ರೆ ಫ್ರಮ್ 24th KD ಪ್ರಮೋಷನ್ಸ್ ಎವ್ರಿಥಿಂಗ್ ವಿಲ್ ಸ್ಟಾರ್ಟ್. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗೆ ಸಂಬಂಧಪಟ್ಟಂಥದ್ದು ಅದರ ತುಣುಕುಗಳಾಗ್ಲಿ ಬರ್ತಾ ಇರುತ್ತೆ. ಇನ್ನೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂದ್ರೆ ಅಜಯ್ ದೇವಗನ್ ಅವರು ಈ ಸಾಂಗ್ ನ ಲಾಂಚ್ ಮಾಡ್ತಾ ಇರೋಂಥದ್ದು. ಸೊ ಯಾಕಂದ್ರೆ ನಾರ್ತ್ ಇಂದ ಅಂದ್ರೆ ನಾರ್ತ್ ಸ್ಟಾರ್ಸ್ ಗಳಲ್ಲಿ ಇವಾಗ ಸೌತ್ ಇಂಡಿಯನ್ ಸಿನಿಮಾಗಳಿಗೆ ಕಂಟೆಂಟ್ಗಳಿಗೆ ಹಿಂದೆ ಬರ್ತಾ ಇದ್ದಾರೆ, ಅಥವಾ ಏನೇ ಮಾಡಿದ್ರು ಸಾಥ್ ಕೊಡ್ತಾ ಇದ್ದಾರೆ. ಸೊ ದೊಡ್ಡ ಬೆಳವಣಿಗೆ ಅಂತ ಅನ್ಸುತ್ತೆ ಸರ್. ಇಲ್ಲಿ ಸರ್ ಒಬ್ರಿಗೊಬ್ರು ಸಪೋರ್ಟ್ ಮಾಡಲೇಬೇಕು ಸರ್. ಆ ಸಪೋರ್ಟ್ ಮಾಡಿದಾಗಲೇ ಜನಕ್ಕೆ ರೀಚ್ ಆಗೋದು. ಈಗ ನೀವು ನಾರ್ತ್ಗೆ ಹೋದಾಗ ಅಜಯ್ ದೇವಗನ್ ಸರ್ ಎಲ್ರಿಗೂ ತುಂಬ ಚಿರಪರಿಚಿತರು. ಅವ್ರು ನಮ್ಮ ಸಾಂಗ್ ಅವರು ಲಾಂಚ್ ಮಾಡಿಕೊಟ್ಟಾಗ ಅಲ್ಲಿ ನಮ್ಮ ಸಾಂಗ್ ಅಲ್ಲಿಗೆ ಒಂದು ಸ್ವಲ್ಪ ಚೆನ್ನಾಗಿ ರೀಚ್ ಆಗುತ್ತೆ.
ಅದು 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 ಮೇನ್. ಆಮೇಲೆ ಇನ್ನೊಂದೇನು ಸರ್, ಅವ್ರು ಇಲ್ಲಿ ಬಂದಾಗಲೂ ವಿ ಹ್ಯಾವ್ ಟು ವೆಲ್ಕಮ್ ದೆಮ್. ನಾವು ಅಲ್ಲೋದಾಗ ಅವ್ರು ನಮ್ಮನ್ನ ವೆಲ್ಕಮ್ ಮಾಡಬೇಕು. ಇವತ್ತೇನಾಗಿದೆ ಅಂತಂದ್ರೆ ಸರ್, ನಾರ್ತು ಸೌತು ಇಂಡಸ್ಟ್ರಿ ಅನ್ನೋದೆಲ್ಲ ಇಲ್ಲ ಸರ್. ವಿ ಆರ್ ಒನ್ ಇಂಡಸ್ಟ್ರಿ ಟುಡೇ, ಟು ಬಿ ಫ್ರಾಂಕ್ ಹೇಳಬೇಕು ಅಂತಂದ್ರೆ. ಯಾಕಂದ್ರೆ ಪ್ರತಿಯೊಂದು ಸಿನಿಮಾನು ಪ್ರತಿಯೊಂದು ರೀಜನಲ್ಲೂ ಓಡಬೇಕು. ಈಗ ನೀವು ಬೆಸ್ಟ್ ಎಕ್ಸಾಂಪಲ್ ತೊಗೊಂಡ್ರೆ, ಈಗ ಲೇಟೆಸ್ಟ್ ಈಗ ಮೊನ್ನೆ ಶುಕ್ರವಾರ ರಿಲೀಸ್ ಆಗಿದ್ದು UI ತೊಗೊಂಡ್ರು ಸಹ ಆಂಧ್ರ ಬಹಳಷ್ಟು ಕಡೆ ಓವರ್ಸೀಸಲ್ಲಿ ತುಂಬ ರೆಸ್ಪಾನ್ಸ್, ಒಳ್ಳೆ ರೆಸ್ಪಾನ್ಸ್ ಇದೆ. ಅದೇ ರೀತಿ ಈಗ ಮೊನ್ನೆ ಪುಷ್ಪ ಬಂತು ತೆಲುಗು ಸಿನಿಮಾ, ಅದು ಎಲ್ಲ ಕಡೆನೂ ಒಳ್ಳೆ ರೀಚ್ ಆಯಿತು. ಈ ಥರ ಬಂದಾಗ ಏನಾಗುತ್ತೆ ಅಂತಂದಾಗ ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಸಿನಿಮಾ ಮಾರ್ಕೆಟ್ ಬೆಳೆಯುತ್ತೆ. ಇವತ್ತೇನಾಗಿದೆ, ಇವತ್ತು ತುಂಬ ಹೈ ಬಡ್ಜೆಟ್ ಸಿನಿಮಾಸ್ ಆಗ್ತಿದೆ, ಎಲ್ಲಾನು ಆಗ್ತಿದೆ. ಅವಾಗ ಏನಾಗುತ್ತೆ, ನಾವು ಒಂದು ರೀಜನ್ಗೆ ಸೀಮಿತ ಅಲ್ಲದೆ ಪ್ರತಿಯೊಂದು ಕಡೆ ಮಾಡಿದಾಗ ರೆವೆನ್ಯೂ ಜಾಸ್ತಿ ಆಗುತ್ತೆ, ಸಿನಿಮಾ ಇನ್ನ ಹೆಚ್ಚು ಖರ್ಚು ಮಾಡ್ಬೋದು, ಇನ್ನ ಲ್ಯಾವಿಶ್ ಆಗಿ ಕಾಣಿಸುತ್ತೆ. ಸೊ ಇಟ್ ಈಸ್ ಗುಡ್, ಅದೊಂದು ಒಳ್ಳೆ ಬೆಳವಣಿಗೆ. ಪ್ರತಿಯೊಬ್ಬರು ನಾವು ಇನ್ನೊಬ್ರು ಅವ್ರು ಬಂದಾಗ ನಾವೆಲ್ಲಿ ರಿಸೀವ್ ಮಾಡಿ, ನಾವಲ್ಲದಾಗ ಅವ್ರು ನಮ್ಮನ್ನ ರಿಸೀವ್ ಮಾಡಿ ಪ್ರಮೋಷನ್ ಮಾಡಿಕೊಟ್ರೆ ಇಟ್ ವಿಲ್ ಬಿ ಗುಡ್ ಸರ್. ಸರ್, ಇನ್ನು ಪ್ರೇಮ್ ಸರ್ ಸಿನಿಮಾಗಳು ನೋಡೋದಾದ್ರೆ ಈ ತರ ವಿಂಟೇಜ್ ಸಿನಿಮಾಗಳು, ಪೀರಿಯಡಿಕ್ ಸಿನಿಮಾಗಳು ಮಾಡಿರಲಿಲ್ಲ. ಅಂದ್ರೆ ಒಂದೊಂದು ಸಾಂಗ್ಗಳು ಕಾಣಿಸ್ತಾ ಇದ್ವು ಆ ಲುಕ್ ಮತ್ತೆ ಆ ಫೀಲ್ ಅಲ್ಲಿ. ಸೊ ಅದು ಬಿಟ್ಟರೆ ಓವರ್ ಆಲ್ ಔಟ್ ಅಂಡ್ ಔಟ್ ಈ ತರ ಸಿನಿಮಾ ಮಾಡಿರಲಿಲ್ಲ. ಸೊ ಹಳೆ ಬೆಂಗಳೂರನ್ನ ಸೃಷ್ಟಿ ಮಾಡಿ ಅಲ್ಲೊಂದು ಕತೆ ಹುಟ್ಟಾಕಿ ಮಾಡೋದು ಬಹಳ ಕಷ್ಟದ ವಿಚಾರ. ಸೊ ಒಂದ್ಸರಿ ಸೆಟ್ ವಿಸಿಟ್ ಮಾಡಿದಾಗ ಅನಿಸ್ತದೆ, ನಾನು ಟೌನ್ ಅಪ್ ಮುಂದೆ ದಿನ ಇಲ್ಲಿ ದಿನ ಸಿನಿಮಾ ಸೆಟ್ ಅಲ್ಲಿ ನಾನು ಕನ್ಫ್ಯೂಸ್ ಆಗ್ಬೇಕು, ಆ ಮಟ್ಟಿಗೆ ಇತ್ತು ಅದು ಕ್ವಾಲಿಟಿ. ಸರ್, ಈ ಸಿನಿಮಾದಲ್ಲಿ ಒಂದು ಸ್ಪೆಷಾಲಿಟಿ ಏನು ಹೇಳಬೇಕು ಅಂತಂದ್ರೆ, ಪ್ರೇಮ್ ಸರ್ದು ಐಡಿಯಾಸ್ ತುಂಬಾ ಚೆನ್ನಾಗಿರುತ್ತೆ ಸರ್. ತುಂಬ ಚೆನ್ನಾಗಿ ಮಾಸಿಯಾಗಿ, ತುಂಬ ಎಮೋಷನಲ್ಸ್ ಅದರಲ್ಲಿ ತುಂಬ ಸ್ಟ್ರಾಂಗ್ ಅವರು, ಟು ಬಿ ಫ್ರಾಂಕ್ ಹೇಳಬೇಕು ಅಂತಂದ್ರೆ. ಅದಕ್ಕೆ ಅವ್ರಿಗೆ ಅವರ ಸುತ್ತಮುತ್ತ ಈಗ ಏನಾಯ್ತು ಅಂತಂದ್ರೆ, ಅದು ಬಂದಿರೋದ್ರಿಂದ ಈಗ ನಮ್ಮ ಡೇವಿಡ್ ವಿಲಿಯಮ್ಸ್ ಆಗಲಿ, ನನ್ನ ಕೇಳಿದ್ರೆ ಒಂದು ಅದ್ಭುತವಾದಂಥ ಸಿನಿಮೋಟೋಗ್ರಫರ್, ಅವ್ರ ಜೊತೆಗೆ ಮೋಹನ್ ಬಿಕೆರೆ ಸರ್, ಅದಕ್ಕೆ ತಕ್ಕಂತಹ ಒಂದು ಸೆಟ್ಸ್ ಎಲ್ಲ ಹಾಕೊಟ್ರು. ಅದು ಈಗ ಏನಾಗುತ್ತೆ ಅಂತಂದ್ರೆ, ಇವ್ರ ಐಡಿಯಾಸ್ಗೆ ಅದರ್ ಟೆಕ್ನಿಷಿಯನ್ಸ್ ಎಲ್ಲರೂ ಸಾಥ್ ಕೊಟ್ಟಿದ್ರಿಂದ, ಅಂದ್ರೆ ಅವರ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಇಟ್ ವಿಲ್ ಲುಕ್ ಬೆಟರ್ ಸರ್, ಡೆಫಿನೆಟ್ಲಿ. ಆಮೇಲೆ ಮೇಕಿಂಗ್ ಅಲ್ಲಿ ನಾವೇನು ಪ್ರೇಮ್ ಸರ್ ಹೇಳ್ಕೊಡಂಗಿಲ್ಲ ಸರ್, ಈಸ್ ಒನ್ ಆಫ್ ದ ಬೆಸ್ಟ್ ಮೇಕರ್ಸ್ ಇನ್ ಆರ್ ಇಂಡಸ್ಟ್ರಿ. ಸೊ ಅದ್ರ ಬಗ್ಗೆ ಅಂದ್ರೆ ಅವರು ಸರ್. ಆಮೇಲೆ ಇನ್ನೊಂದೇನು ಹೇಳಬೇಕು ಅಂತಂದ್ರೆ, ಅವ್ರ ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು, ಈ ಹ್ಯಾಸ್ ಸೀನ್ ಎವ್ರಿಥಿಂಗ್. ಆಮೇಲೆ ತಿರ್ಗಿ 1970s ಅಂದ್ರೆ ತುಂಬಾ ಹಳೆದಲ್ಲ. ಈಗ ನೀವು 1940 1930 ಎಲ್ಲ ಮಾಡ್ತೀವಿ ಅಂದ್ರೆ ಗೊತ್ತಿಲ್ಲ. ವಿ ಹ್ಯಾವ್ ಟು, ಅಂದ್ರೆ ನಿಮ್ಗೆ ಏನಿರುತ್ತೆ, ಅಟ್ಲೀಸ್ಟ್ 1970s ನಿಮ್ಗೆ ಫುಟೇಜ್ ಸಿಕ್ಕುತ್ತೆ, 1970s ಸಿನಿಮಾ ಸಿಕ್ಕುತ್ತೆ. ನೀವು ಆ ಸಿನಿಮಾಗಳು ನೋಡಿದಾಗ ನಿಮಗೆ ಬ್ಯಾಕ್ ಡ್ರಾಪ್ಸ್ ಅದೆಲ್ಲ ತುಂಬಾ ರೆಫರೆನ್ಸ್ ಸಿಕ್ಕುತ್ತೆ. ಸೊ ಅಲ್ಲಿಂದ ಒಂದಷ್ಟು ತಿಳ್ಕೊಂಡು ಆಗಿನ ಬಿಲ್ಡಿಂಗ್ಸ್ ಏನಿತ್ತು, ಆದ್ರೆ ನಾವು ಮಾಡಿರೋದು ಅಷ್ಟೇನೆ. ಇವತ್ತಿಗೂ ಸಹ ಬಿಲ್ಡಿಂಗ್ಸ್ ನೀವು ಟೌನ್ ಅಲ್ಲಿ ಅಂತ ಹೇಳಿದ್ರೆ ಆ ಸುತ್ತಮುತ್ತ ಇರ್ತಕ್ಕಂಥದ್ದೆಲ್ಲ ಅದ್ರಲ್ಲಿ ಇವತ್ತಿಗೂ ಇರ್ತಕ್ಕಂಥದ್ದು. ನಾವು ಅದೇ ಲೊಕೇಶನ್ ರೆಪ್ಲಿಕಾ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಸರ್. ಇಲ್ಲಿ ತನಕ ಕರೆಯನ್ನು ನೋಡಿದ್ವಿ, ಜೋಗಿ ನೋಡಿದ್ವಿ, ಈಗ ಕಾಳಿದಾಸ ಬರ್ತೇನೆ. ಆ ರೇಂಜ್ ಯಾವ ಮಟ್ಟಿಗೆ ಇರುತ್ತೆ ಅಂತ ಸರ್ ಅದನ್ನ ನೋಡಿ. ಈಗ ನಾಳೆ ನೀವು ಸಾಂಗ್ ನೋಡ್ತೀರಾ, ಅದ್ರಲ್ಲಿ ಒಂದು ಸ್ವಲ್ಪ ನಿಮ್ಗೊಂದು ಐಡಿಯಾ ಸಿಕ್ಕತ್ತೆ. ಬರ್ತಾ 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 ಒಂದೊಂದೊಂದೊಂದು ಈಗ ನೋಡಿ, ಈಗ ಇದ್ರ ಜೊತೆಗೆ ಏನಂತಂದ್ರೆ, ಸಂಜಯ್ ದತ್ ಸರ್ ಇದ್ದಾರೆ, ಶಿಲ್ಪಾ ಶೆಟ್ಟಿ ಅವರು ಇದ್ದಾರೆ, ರವಿ ಸರ್ ಇದ್ದಾರೆ, ನಮ್ಮ ರಮೇಶ್ ಅರವಿಂದ್ ಸರ್ ಇದ್ದಾರೆ. ಇದೊಂಥರ ನಿಮ್ಮೊಂಥರ ಟ್ರೀಟ್ ತರ ಅಂತೂ 100% ಇರುತ್ತೆ ಈ ಸಿನಿಮಾ. ಒಂದು ವಿಜುವಲ್ ಟ್ರೀಟ್ ಇರುತ್ತೆ ನಿಮಗೆ. ಆಮೇಲೆ ಅಷ್ಟು ಜನ ಒಂದು ಸ್ಕ್ರೀನಲ್ಲಿ ಬರೋದೇ ನಿಮ್ಗೊಂಥರ ಮಜಾ ಕೊಡುತ್ತೆ. ಯಾಕಂದ್ರೆ ಎಲ್ಲರೂ ಹೀರೋಸೆ. ಆಲ್ ಹೀರೋಸ್ ಕಮಿಂಗ್ ಇನ್ ಒನ್ ಮೂವಿ, ಇಟ್ ವಿಲ್ ಬಿ ಅ ಟ್ರೀಟ್ ಫಾರ್ ಶೋರ್ ಸರ್. ಜೊತೆಗೆ ಬಿಸ್ನೆಸ್ಗೆ, ಕೆಡಿಗೆ ಈಗ ಆಲ್ರೆಡಿ ದೊಡ್ಡ ಬೇಡಿಕೆ ಸ್ಟಾರ್ಟ್ ಆಗಿದೆ ಅಂತ ಸರ್. ಈಗ ಸಾಂಗ್ ಬಿಡ್ತಿರೋದು ಅಲ್ಲಿಂದಲ್ಲ ಸರ್, ಈಗ ಸ್ಟಾರ್ಟ್ ಆಯ್ತು ನಮ್ದು. ಈಗ ಪ್ರತಿಯೊಂದಿಗೆ ಇಷ್ಟು ದಿನ ಏನಾಯ್ತು ಅಂತಂದ್ರೆ, ಸಿನಿಮಾ ಮಾಡ್ತಿದ್ವಿ, ಶೂಟಿಂಗ್ ನಡೀತಿದೆ, ಬರೀ ಇದನ್ನೇ ಕೇಳ್ತಾ ಇದ್ರಿ. ಇನ್ಮೇಲೆ ಸಿನಿಮಾ ಕಂಟೆಂಟ್ ನಾವು ಒಂದೇ ಸಾಂಗ್ ಆಗಲಿ, ಒಂದು ಟೀಸರ್ ಆಗಲಿ, ಒಂದು ಕ್ಯಾರೆಕ್ಟರ್ ಟೀಸರ್ ಆಗಲಿ, ಒಂದೊಂದೇ ಬರ್ತಾ ಹೋಗುತ್ತೆ. ಅದಕ್ಕೆ ತಕ್ಕನಾಗೇನೆ ಅಲ್ಲಿಂದನೇ ಬಿಸ್ನೆಸ್ ಸಹ ಸ್ಟಾರ್ಟ್ ಆಗುತ್ತೆ. 100% ಬೇಡಿಕೆ ಅಂತೂ ಇದೆ. ಬಟ್ ಏನಂತಂದ್ರೆ, ಸುಮ್ಮನೆ ಬೇಡಿಕೆ ಅನ್ನೋದಕ್ಕಿಂತ ನಮ್ಮ ಸಿನಿಮಾ ಏನು ಅನ್ನೋದು, ಈಗ ಒಂದು ಸಾಂಗ್ ಅಲ್ಲಿ ಒಂದಷ್ಟು ವಿಷಯ ಇರುತ್ತೆ, ಇನ್ನೊಂದು ಟೀಸರ್ ಬಿದ್ದಾಗ ಒಂದಷ್ಟು ವಿಷಯ ಇರುತ್ತೆ, ಜನರಿಗೆ ತಿಳಿಸಿ ಆಮೇಲೆ ನಮ್ಮ ಹತ್ರ ಬೈಯರ್ಸ್ ಬರೋರು ಅದನ್ನ ನೋಡಿ ವಿಲ್ ಸ್ಟಾರ್ಟ್ ಆರ್ ಬಿಸ್ನೆಸ್ ಸರ್. ಥ್ಯಾಂಕ್ಸ್ ಸೊ ಮಚ್. ಆಲ್ ದ ಬೆಸ್ಟ್ ಸರ್. ಎಸ್, ಇದಿಷ್ಟು ಸುಪ್ರೀತ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.